ಇನ್ನು ಚಿತ್ರದುರ್ಗದ ಹಿರಿಯೂರು ಸಮೀಪ ತಡರಾತ್ರಿ ಸಂಭವಿಸಿದ ಭೀಕರ ಬಸ್ ದುರಂತ ಪ್ರಕರಣ. ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಊರಿಗೆ ಹೋಗ್ತಾ ಇದ್ದವರ ದುರಂತ ಅಂತ್ಯವಾಗಿದೆ. ಬಸ್ನಲ್ಲಿದ್ದ 8 ಮಂದಿ ಪ್ರಯಾಣಿಕರ ಸಜೀವ ದಹನವಾಗಿದ್ದಾರೆ. ಈ ನಡುವೆ ರಶ್ಮಿ, ಮಾನಸ, ಬಿಂದು ಮತ್ತು ಮಗು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಹಿರಿಯೂರು ಆಸ್ಪತ್ರೆಯಲ್ಲಿ ಕುಟುಂಬಸ್ಥರು ಈಗಲೂ ಕೂಡ ಪರದಾಡ್ತಾ ಇದ್ದಾರೆ. ತಮ್ಮವರ ಮಾಹಿತಿಗಾಗಿ ಕುಟುಂಬಸ್ಥರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅವ್ರು ಏನಾದರೂ ಅಂತಕ್ಕಂಥದ್ದನ್ನು ಪೊಲೀಸರೇ ಕನ್ಫರ್ಮ್ ಮಾಡಬೇಕು. ಅದನ್ನು ಅವರು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ನಡೆಸಿ ಪೊಲೀಸರೇ ಕನ್ಫರ್ಮ್ ಮಾಡಬೇಕು ಅವ್ರು ಎಲ್ಲಿ ಹೋದರು ಅಥವಾ ಅವ್ರು ಏನಾಗಿದ್ದಾರೆ. ಅಲ್ಲಿಯ ತನಕ ಇವರ ಪೋಷಕರಿಗೆ ಈ ತೊಳಲಾಟ ಅಂತಕ್ಕಂಥದ್ದು ತಪ್ಪಿದ್ದಲ್ಲ. ತಮ್ಮವರ ಮಾಹಿತಿ ತಿಳಿದೇನೆ ಅವರೆಲ್ಲರೂ ಕೂಡ ಆತಂಕಿತರಾಗಿದ್ದಾರೆ. ಸಹಜವಾಗಿಯೇ 4 ಜನ ಉಳಿದಂತೆ ಬೇರೆ ಎಲ್ಲರ ಮಾಹಿತಿ ಸಿಕ್ಕಿದೆ. ಕೆಲವರೆಲ್ಲ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಈಗ ಸದ್ಯಕ್ಕೆ ಮಾನಸ, ರಶ್ಮಿ, ಬಿಂದು ಮತ್ತು ಬಿಂದು ಮಗು ಇವ್ರ ಬಗ್ಗೆ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಂಡ. ಸಿದ್ದರಾಜು, ಈಗ ಈ 4 ಜನ ನಾಪತ್ತೆ ಅಂತಿದಾರಲ್ಲ, ಇವ್ರ ಬಗ್ಗೆ ಪೊಲೀಸರು ಏನು ಕ್ಲಾರಿಟಿ ಕೊಡ್ತಾ ಇಲ್ವಾ, ಯಾಕೆ ಅಂತ? ಖಂಡಿತವಾಗೂ ಅರವಿಂದ್, ಏನು ತಡರಾತ್ರಿ 2:30 ಸಮಯದಲ್ಲಿ ಒಂದು ಲಾರಿ ಚಾಲಕನ ಅಜಾಗರೂಕತೆಯಿಂದ ಬಸ್ಗೆ ಡಿಕ್ಕಿಯಾಗಿ ಬಸ್ಸು ದಗದಗ ಒತ್ತಿ ಉರಿದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಈಗ ಘಟನಾ ಸ್ಥಳದಲ್ಲಿದ್ದೇವೆ. ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲಡ್ಕು ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಭೀಕರ ದುರ್ಘಟನೆ ನಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳೇ ಸ್ಪಷ್ಟಪಡಿಸಿರುವಂತೆ 32 ಜನರು ಈ ಒಂದು ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ಹೀಗಾಗಿ ಈ ಬಸ್ನಲ್ಲಿ ಈಗಾಗಲೇ ಏನು 25 ಪ್ರಯಾಣಿಸ್ತಿದ್ದಂಥ ಪ್ರಯಾಣಿಕರಲ್ಲಿ 25 ಜನ ಸೇಫ್ ಆಗಿದ್ದಾರೆ. ಇನ್ನು ಉಳಿದಂಥವರ ಪತ್ತೆಗೆ ನಾವು ಕಾರ್ಯಾಚರಣೆ ಮಾಡ್ತಿದ್ದೀವಿ ಅಂತ ಸ್ಪಷ್ಟಪಡಿಸಿದ್ರು. ಅವರಲ್ಲಿ ಈಗಾಗಲೇ ಮತ್ತಿಬ್ಬರು ಕೂಡ ಶಿರಾ ಆಸ್ಪತ್ರೆಯಲ್ಲಿ ಏನು ಜಮೀರ್ ಅಹಮದ್ ಮತ್ತು ಮೆಹರುನ್ನಿಸಾನ್ ಅವರು ಕೂಡ ಪತ್ತೆ ಆಗಿದ್ದಾರೆ. ಹಾಗೆ ಉಳಿದಂಥವರ ಪತ್ತೆಗೆ ಕೂಡ ಕಾರ್ಯಾಚರಣೆ ನಡೆಸಿದ್ದು. ಆದರೆ ಅವರ ಮೊಬೈಲ್ ನಾಟ್ ರೀಚಬಲ್ ಇರೋ ಪರಿಣಾಮ ಅವರು ಎಲ್ಲಿದ್ದಾರೆ ಏನು ಎಂಬುದನ್ನು ಪತ್ತೆ ಹಚ್ಚಿದ್ದು. ಆದರೆ ಇದುವರೆಗೂ ಕೂಡ ಯಾವುದೇ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿರುವುದಾಗಲಿ ಅಥವಾ ಗಾಯಾಳುಗಳು ಇರೋದಾಗಲಿ ಅಥವಾ ಸೇಫ್ ಆಗಿದ್ದಾರೆ ಎಂಬುದನ್ನು ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೇ ರೀತಿ ಖಚಿತವನ್ನು ಪಡಿಸಿದ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಏನು ಈ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಂಥ ಪ್ರಯಾಣಿಕರ ಕುಟುಂಬಸ್ಥರಲ್ಲಿ ಭಾರಿ ಆತಂಕ ಮನೆ ಮಾಡಿದೆ. ಹೀಗಾಗಿ ಈಗಾಗಲೇ ಏನು ಈ ಬಸ್ಸಲ್ಲಿ ಪ್ರಯಾಣಿಸ್ತಿದ್ದ ನಾಪತ್ತೆಯಾಗಿರುವಂಥವರ ಕುಟುಂಬಸ್ಥರು ಈಗಾಗಲೇ ಏನು ಆಸ್ಪತ್ರೆ ಇರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಇದುವರೆಗೂ ಕೂಡ ಅವರ ಏನು ಮಕ್ಕಳಿರ್ಬೋದು ಅಥವಾ ಅವ್ರ ಸಂಬಂಧಿಕರಿರ್ಬೋದು ನಾಪತ್ತೆ ಆಗಿರೋದ್ರಿಂದ ಭಾರಿ ಆತಂಕ ಮನೆ ಮಾಡಿದೆ. ಅದರಲ್ಲೂ ಕೂಡ ರಾತ್ರಿ ನಡೆದಂಥ ತಡರಾತ್ರಿ ನಡೆದಿರುವಂಥ ಈ ದುರ್ಘಟನೆಯಿಂದಾಗಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಈ ಬಸ್ನಲ್ಲಿ ಏನು ಪ್ರಯಾಣ ಬೆಳೆಸ್ತಿದ್ದಂಥ 32 ಜನರಲ್ಲಿ 4 ಮೃತದೇಹ ಈಗಾಗಲೇ ಪತ್ತೆ ಆಗಿದ್ದು, ಆ ಒಂದು ಸುಟ್ಟು ಕರಕಲಾದಂಥ ಮೃತದೇಹಗಳನ್ನು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಹಾಗೆ ಒಂದು ಲಾರಿ ಚಾಲಕ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಆತನ ಮೃತದೇಹವನ್ನು ಕೂಡ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು, ಏನು FSL ತಂಡ ಮತ್ತು ಸುಕೋ ತಂಡವು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಏನು ಬಸ್ನಲ್ಲಿ ಸಿಕ್ಕಂಥ ಅವಶೇಷಗಳನ್ನೆಲ್ಲ ಸಂಗ್ರಹಿಸಿ ಈಗಾಗಲೇ ಏನು ಲ್ಯಾಬ್ಗೂ ಕೂಡ ಕಳಿಸಿರುವಂಥದ್ದು. ಹೀಗಾಗಿ ಏನು ಆ ಮೃತದೇಹಗಳು ಯಾರ್ದು ಎಂಬುದನ್ನು ಕೂಡ ಈವರೆಗೂ ಕೂಡ ಖಚಿತಪಡಿಸಲು ಸಾಧ್ಯವಾಗಿಲ್ಲ. FSL ಮತ್ತು DNA ಟೆಸ್ಟ್ ಬಳಿಕ ಈ ಒಂದು ಮೃತದೇಹಗಳ ಸಂಪೂರ್ಣ ಮಾಹಿತಿ ಲಭ್ಯವಾಗಬೇಕಿದೆ. ಹಾಗೆ ಏನು ನಾಪತ್ತೆಯಾದವರಲ್ಲೂ ಕೂಡ ಏನು ಅವರು ಎಲ್ಲಿದ್ದಾರೆ ಎಂಬ ಮಾಹಿತಿ ಕೂಡ ಇದುವರೆಗೂ ಪೊಲೀಸ್ ಅಧಿಕಾರಿಗಳು ಖಚಿತಪಡಿಸಿಲ್ಲ. ಹೀಗಾಗಿ ಏನೋ ಎಲ್ಲ ಒಂದು ಕಡೆ ಆತಂಕ ಮನೆ ಮಾಡಿರುವಂಥದ್ದು. ಒಟ್ಟಾರೆ ಏನು ತಡರಾತ್ರಿ ಅಪಘಾತ ನಡೆದರೂ ಕೂಡ ಈವರೆಗೆ ಏನು ಪ್ರಯಾಣಿಕರು ಒಂದು ನಾಪತ್ತೆಯಾಗಿರುವುದು ಭಾರಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸಿದ್ದರಾಜು, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.